ಹಾಯ್ ಹೆಲೋ ಬ್ಯೂಟಿಫುಲ್ ವ್ಯೂವರ್ಸ್, ನಾನಿವತ್ತು ನಿಮಗೆ ತುಂಬಾ ಸುಲಭವಾಗಿ ಸಿಲ್ಕ್ ಸ್ಯಾರಿ, ಬಾರ್ಡರ್ ಸ್ಯಾರಿ, ಹೆವಿ ಸ್ಯಾರಿ ಯಾವ ರೀತಿ ಪ್ಲೇಟಿಂಗ್ ಮಾಡ್ಕೊಳ್ಳೋದು, ಫೋಲ್ಡಿಂಗ್ ಮಾಡೋದು, ಐರನಿಂಗ್ ಮಾಡೋದು ಅಂತ ನೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸೀರೆ ಸೆರಗು ಪಲ್ಲುನ ರೆಡಿ ಮಾಡ್ಕೊಳ್ಳೋಣ. ಪಲ್ಲು ಫೋಲ್ಡ್ ಮಾಡೋದು ತುಂಬಾ ಸುಲಭ. ನೋಡಿ, ಈ ರೀತಿ 2 ಫಿಂಗರಿಂದ ನೀಟಾಗಿ ಫೋಲ್ಡ್ನ ಮಾಡ್ಕೊಳ್ಳೋಣ. 9 ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲ 10 ಫೋಲ್ಡ್ ಮಾಡಿಕೊಂಡ್ರೆ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಪ್ಲೇಟ್ ಫೋಲ್ಡಿಂಗ್ಸು. ಹಾಗೆ ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಮೇಲೆ ಮತ್ತು ಕೆಳಗೆ ಲಾಸ್ಟ್ ಫೋಲ್ಡು ಮತ್ತು ಫ್ರಂಟ್ ಫಸ್ಟ್ ಫೋಲ್ಡು ಆಪೋಸಿಟಲ್ಲೇ ಇರಬೇಕು, ಆವಾಗ ನೀಟಾಗಿ ಕೂರುತ್ತೆ. ಹಾಗೆ ಈಗ ನೀಟಾಗಿ ಜೋಡಿಸ್ಕೊಂಡು ಒಂದು ಪಿನ್ನ ಸಹಾಯದಿಂದ ಪಿನ್ ಮಾಡಿ ಬಿಡೋಣ. ಪಿನ್ ಮಾಡೋದು ಆದಮೇಲೆ ನೀಟಾಗಿ ಒಂದ್ಸತಿ ಜೋಡಿಸ್ಕೊಳ್ಳೋಣ. ನೋಡಿ, ಮತ್ತೆ ತೋರಿಸ್ತೀನಿ. ಫ್ರಂಟ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿರಬೇಕು, ಬ್ಯಾಕ್ ಸೈಡು ಸ್ವಲ್ಪ ಚಿಕ್ಕದಾಗಿದ್ದರೆ ನೀಟಾಗಿ ಕೂರುತ್ತೆ. ಬ್ಯಾಕ್ ಸೈಡ್ ನಮಗೆ ಕಾಣಿಸೋದಿಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಇವಾಗ ಬನ್ನಿ ಐರನ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿ, ಸ್ವಲ್ಪ ಹೀಟ್ನ ನೋಡಿ ಚೆಕ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಕಾಸ್ಟ್ಲಿ ಸ್ಯಾರಿ ಇರುತ್ತೆ ಅಲ್ವಾ, ಸ್ವಲ್ಪ ಲೆಂತನ್ನೇ ನಾವು ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ನಾನಿಲ್ಲಿ ಪಿನ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸಿಲ್ಕ್ ಸ್ಯಾರಿ ಇರೋದ್ರಿಂದ ಪಿನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಜೋಡಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನೋಡಿ, ಎಗೇನ್ ಇಷ್ಟು ದೂರನ ನಾನು ಫೋಲ್ಡ್ನ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ನಾನು ಐರನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ದೂರನೇ ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡಿಕೊಂಡ್ರೆ ನಿಜವಾಗ್ಲೂ ನೀಟಾಗಿ ಸ್ಯಾರಿ ಕೂರುತ್ತೆ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಪಿನ್ನಿಂದ ಪಿನ್ ಮಾಡಿದ್ದೀನಿ. ಈಗ ನಾನು ಲಾಸ್ಟ್ ಎಂಡಲ್ಲಿ ಒಂದು ಪಿನ್ನು, ಮತ್ತು ಇವಾಗ ಇಲ್ಲಿ ಒಂದು ಶೋಲ್ಡ್ರ್ ಪಿನ್ ಮಾಡ್ತೀವಲ್ಲ ಆ ಪ್ಲೇಸಲ್ಲಿ ಒಂದು ಪಿನ್ನು. 2 ಪಿನ್ನ ನಾನು ಯೂಸ್ ಮಾಡಿದ್ದೀನಿ. ಈಗ ಹೋಗೋಣ ನಾವು ನೆಕ್ಸ್ಟು ನಮ್ಮ ಫ್ರಂಟ್ ಚೆಸ್ಟ್ ಪೋರ್ಷನ್ ಹತ್ರ ನಾವು ಏನು ಪಿನ್ ಮಾಡ್ಕೋತೀವಲ್ವ, ನಾವು ಪ್ಲೇಟ್ಸ್ನ ಕೂರಿಸ್ಕೋತೀವಲ್ವ ನರ್ಗೆನ, ಅದನ್ನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಮೆಸ್ಸಿ ಇರೋದಿಲ್ಲ, ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇವಾಗ ಇದನ್ನು ಕೂಡ ನಾವು ಐರನ್ ಮಾಡ್ಕೊಳ್ಳೋಣ. ಬನ್ನಿ, ನೋಡಿ, ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಪಿನ್ ಮಾಡಿಬಿಟ್ಟಿರ್ತೀವಲ್ವ ಶೋಲ್ಡ್ರ್ ಪಿನ್ ಹತ್ರ, ಅಲ್ಲಿಂದ ಈ ಕಡೆ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಕೂರುತ್ತೆ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಹೋಗೋಣ ನಮ್ಮ ವೆಸ್ಟ್ಗೆ, ಅಂದರೆ ಸೊಂಟದ ಸುತ್ತಳತೆ. ನಾವು ಸೀರೆನ ಸೊಂಟದ ಸುತ್ತಳತೆ ಈ ರೀತಿ ಒಂದು ರೌಂಡ್ ಸುತ್ತಕೊಂಡು ತಗೊಂಡು, ಆನಂತರ ನಾವು ಎಲ್ಲಿಂದ ನಾವು ನರ್ಗೆ ಮಾಡಬೇಕಲ್ವ ಒಂದು ಸೊಂಟದ ಸುತ್ತಳತೆ ಬಿಟ್ಟು, ಅಲ್ಲಿಂದ ನಾವು ನೀಟಾಗಿ 6 ರಿಂದ 7 6 ಇಲ್ಲ 7 ಬರುತ್ತೆ ಸ್ಯಾರಿ. ಅಷ್ಟನ್ನು ನಾವು ಫ್ರಂಟ್ ಪ್ಲೇಟ್ಸ್ನ ಮಾಡ್ಕೊಳ್ಳೋಣ. ಓಕೆನಾ? ನೀಟಾಗಿ ನೋಡಿ, ತುಂಬ ಸುಲಭವಾಗಿ ತೋರಿಸ್ತಿದ್ದೀನಿ. 2 ಬೆಳ್ಳಿನ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ನೀಟಾಗಿ ಅದನ್ನು ಕೂರಿಸ್ಕೋತಾ ಇದ್ದೀನಿ ನರ್ಗೆನ. ಹಾಗೆ ನಾನು ಇವಾಗ ಲಾಸ್ಟಲ್ಲಿ ಕೌಂಟ್ ಮಾಡ್ಕೋತಾ ಇದ್ದೀನಿ. 1 2 3 4 5 6 ಇದೆ ನೋಡಿ. 6 ಇದ್ದರೆ ತುಂಬ ಚೆನ್ನಾಗೇ ಬರುತ್ತೆ. 6 ಇಲ್ಲ 7 ಮಾಡ್ಕೊಳ್ಳಿ ನೀವು. ನೋಡಿ, ಈ ರೀತಿ ಆದಮೇಲೆ ನಾವು ನೀಟಾಗಿ ಪಿನ್ನ ಸಹಾಯದಿಂದ ಪಿನ್ ಮಾಡಿ ಬಿಡೋಣ. ಈಗ ನಾವು ಟೇಬಲ್ನ ಮೇಲೆ ನೀಟಾಗಿ ಅದೇನು ನಾವು ಪ್ಲೇಟ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂರಿಸ್ಕೊಳ್ಳೋಣ. ಟೇಬಲ್ ಮೇಲೆ ಹಾಕಿ ನೀಟಾಗಿ ಕೂರಿಸ್ಕೊಳ್ಳೋಣ. ಐರನ್ ಕೂಡ ಮಾಡ್ಕೋಬೇಕಲ್ವ, ಇವಾಗ ಅದಕ್ಕೆ ಈ ರೀತಿ ಟೇಬಲ್ ಮೇಲೆ ಹಾಕ್ಕೊಂಡು ನೀಟಾಗಿ ಇವಾಗ ಮೇಲೆ ಪಿನ್ ಹಾಕಿಬಿಟ್ಟಿದ್ದೀವಿ ನೋಡಿ, ಅದನ್ನು ಕೆಳಗೆ ಕೂಡ ಒಂದೇ ಸತಿ ನೀಟಾಗಿ ಬರೋ ಥರ ಜೋಡಿಸ್ಕೊಳ್ಳೋಣ.
ಹಾಂ ಸ್ನೇಹಿತರೆ, ಇಲ್ಲಿ ಯಾವ ರೀತಿ ಜೋಡಿಸ್ಕೊಳ್ಳೋದು ಅಂತ ನಾನು ತೋರಿಸ್ತಿದ್ದೀನಿ ನೋಡಿ, ನೀಟಾಗಿ ಡೀಟೇಲಾಗಿ. ಸ್ವಲ್ಪ ನಾವು ಪಿನ್ ಮಾಡಿರ್ತೀವಲ್ಲ ಮೇಲೆ, ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿ, ಅಂದರೆ ನಾವು ಒಂದ್ರ ಮೇಲೆ ಒಂದೊಂದು ಈ ರೀತಿ ಪ್ಲೇಟ್ಸು ನರ್ಗೆ ಬರಬೇಕು. ಆವಾಗ ನಾವು ಸ್ಯಾರಿ ಹುಟ್ಟಿದಾಗ ನೀಟಾಗಿ ಆ ನರ್ಗೆಗಳು ಕಾಣಿಸುತ್ತೆ. ಸೊ ಹಾಫ್ ಇಂಚು ಸ್ವಲ್ಪ ಹರಡ್ಬಿಟ್ಟು ಸ್ಯಾರಿನ, ಅಂದರೆ ನರ್ಗೆಗಳನ್ನ ಸ್ವಲ್ಪ ಹರಡಿಸಿ ಹಾಫ್ ಇಂಚು ಈ ಎಲ್ಲ 6 ನರ್ಗೆಗಳು ಕಾಣಿಸ್ಬೇಕು. ಆ ರೀತಿ ನಾವು ಐರನ್ ಮಾಡಿಕೊಂಡ್ರೆ ಹುಟ್ಟಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಟ್ರಿಕ್ಸ್ನ ಕೂಡ ಯೂಸ್ ಮಾಡಿ, ಸುಮ್ಮನೆ ನಾವು ಈ ರೀತಿ ಪ್ಲೇಟ್ಸ್ ಮಾಡಿ ಮಾಡೋದಲ್ಲ, ಈ ರೀತಿ ಸ್ಪ್ರೆಡ್ ಮಾಡಿ ಐರನ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ನಾನು ವೆಸ್ಟ್ ಸುತ್ತಳತೆ ಬಿಟ್ಟಿದ್ನಲ್ಲ, ಆ ಕಡೆ ಸೈಡ್ನ ನಾನಿವಾಗ ಈ ಕಡೆ ಟೇಬಲಿಂದ ಆ ಕಡೆ ಬಿಟ್ಟು ನೋಡಿ, ಇವಾಗ ನಿಮಗೆ ಇದು ಈ ರೀತಿ ಬಿಟ್ಟಾದ್ಮೇಲೆ ಸೀರೆ ಉಲ್ಟಾ ಕಾಣಿಸ್ತಾ ಇದೆ. ನಾನು ಅದನ್ನು ನೀಟಾಗಿ ಫೋಲ್ಡ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಆಯಿತು, ಐರನ್ನಿಂಗ್ ಪ್ರೊಸೆಸ್ ಎಲ್ಲ ಆಯಿತು, ನರ್ಗೆ ಮಾಡಿದ್ದೆಲ್ಲ ಆಯಿತು ನೋಡಿ. ಇವಾಗ ನಾನು ಸೊಂಟದ ಸುತ್ತಳತೆ ಬಿಟ್ಟಿದ್ನಲ್ಲ ಸ್ಯಾರಿ, ಅದನ್ನು ಇವಾಗ ಈ ರೀತಿ ನೀಟಾಗೆ ಒಂದು 3ರಿಂದ 4 ಫೋಲ್ಡನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಇನ್ನೊಂದು ಕಡೆ, ಅಂದರೆ ಶೋಲ್ಡ್ರ್ ಪ್ಲೇಟ್ಸ್, ಸೆರಗು ಪಲ್ಲು ಕಡೆ ನಾನು ಫೋಲ್ಡ್ ಮಾಡಿಬಿಟ್ಟಿದ್ನಲ್ಲ, ಇವಾಗ ಆ ಕಡೆ ಸೈಡ್ ಕೂಡ ಮಡ್ಚ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಈ ಒಂದು ಪಾರ್ಟ್, ಅಂದರೆ ಈ ರೀತಿ ಇಲ್ಲಿ ಈ ಫೋಲ್ಡ್ ಮಾಡ್ಕೊಳ್ಳೋ ಟೈಮಲ್ಲಿ ಇದು ಒಂದು ಸ್ವಲ್ಪ ಮೆಸ್ಸಿ ಅನಿಸುತ್ತೆ, ಬಟ್ ನೀಟಾಗಿ ಪೇಷನ್ಸಿಂದ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಾಂದರೆ ಸ್ಯಾರಿ ನಾವೇನು ಐರನ್ ಮಾಡಿರ್ತೀವಿ ಎಲ್ಲ ನೀಟಾಗಿರುತ್ತಲ್ಲ, ಸ್ವಲ್ಪ ಸುಕ್ಕಾಗೋ ಸಾಧ್ಯತೆ ಇರುತ್ತೆ. ಸೊ ನೀಟಾಗಿ ನೋಡಿ, ಈ ರೀತಿ ನೋಡಿದ್ರಲ್ವ, ಈ ರೀತಿ ಇಟ್ಕೊಳ್ಳಿ ಸ್ಯಾರಿನ. ಸೊ ಎಗೇನ್ ನಾವು ಶೋಲ್ಡ್ರ್ ಪ್ಲೇಟ್ ಮಾಡಿರ್ತೀವಲ್ಲ ನೋಡಿ, ಪೇಷನ್ಸಿಂದ ಈ ಒಂದು ಫೋಲ್ಡಿಂಗಲ್ಲಿ ಇಲ್ಲಿ ಒಂದು ಸ್ವಲ್ಪ ಪೇಷಂಟಿಂದ ಇರಬೇಕು. ಸೆರಗನ್ನು ಕೂಡ ನಾನು ಮಾಡಿದ್ದನ್ನು ಈ ರೀತಿ ಫೋಲ್ಡ್ ಮಾಡಿ 1 ಫೋಲ್ಡ್ ಮಾಡಿಟ್ಟಿದ್ದೀನಿ. ಹಾಗೆ ಈ ಕಡೆಯಿಂದ 1 ಫೋಲ್ಡು, ಮತ್ತು ಪುನಃ ನಮ್ಮ ಲೆಫ್ಟ್ ಸೈಡಿಂದ 1 ಫೋಲ್ಡು, ಈ ರೀತಿ 2 ಕಡೆನೂ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಎತ್ತು ಫ್ಲಿಪ್ ಮಾಡ್ತೀನಿ ನಾನು. ಈ ಕಡೆ ಲೆಫ್ಟ್ ಸೈಡ್ನ ಫ್ಲಿಪ್ ಮಾಡಿ ಇದ್ರ ಮೇಲೆ ಕೂರಿಸ್ತೀನಿ ನೋಡಿ. ಇವಾಗ ನಾನು ಏನು ಐರನ್ ಮಾಡ್ಕೊಂಡಿದ್ನಲ್ವ ಫ್ರಂಟ್ ಪ್ಲೇಟ್ಸು, ಅದೆಲ್ಲ ನೀಟಾಗಿ ಬಂದಿದೆ. ಅಗೇನ್ ನಾನು ಇಲ್ಲಿ ಚೆಸ್ಟ್ ಪೊಸಿಷನಲ್ಲೂ ಸ್ವಲ್ಪ ಸ್ಪ್ರೆಡ್ ಮಾಡಿ ಐರನ್ ಮಾಡಿಟ್ಟಿದ್ನಲ್ವ, ಅದನ್ನು ಕೂಡ ಇವಾಗ ನೀಟಾಗಿ ಈ ರೀತಿ ಜೋಡಿಸ್ಕೋತೀನಿ. ಹಾಗೆ ನರ್ಗೆಗಳ್ನೆಲ್ಲ ಒಂದು ಸ್ವಲ್ಪ ಆಚೆ ಈಚೆ ಇದ್ದರೆ ನೀಟಾಗಿ ಜೋಡಿಸ್ಕೊಂಬಿಡಿ. ನೆಕ್ಸ್ಟ್ ಸ್ಯಾರಿ ಎತ್ಬಿಟ್ಟು ಕೆಳಗಿಂದ ಹಿಂಗೆ ನಮ್ಮ ಒಂದು ಶೋಲ್ಡ್ರು ಸೆರಗನ್ನ ಎತ್ತಿ ಈ ರೀತಿ ಜೋಡಿಸಿದ್ರೆ ನಮ್ಮ ಸ್ಯಾರಿ ರೆಡಿ. ನೋಡಿದ್ರಲ್ವ, ತುಂಬ ಸುಲಭವಾಗಿ ತೋರಿಸಿದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.